ಈ ಸಾಲ ವಸೂಲಾತಿ ಏಜೆಂಟ್ ಅನ್ನ ಪದ ಏನೈತೆ ಅದು ಎಲ್ಲೂ ಕಾನೂನಲ್ಲಿ ಅಧಿಕೃತವಾಗಿ ಇಲ್ಲ. ನೀವು ಹಣನೇ ಕೊಡಬೇಕು ಅಂತೇಳಿ ದಬ್ಬಾಳಿಕೆ ಮಾಡೋದಕ್ಕೆ ಬರೋದಿಲ್ಲ. ಇವರು ಮನೆ ಮುಂದೆ ಬರೋಂಥದ್ದು ಸಾಲ ಕೊಡ್ಬೇಕಂತೇಳಿ ಗುಂಡಾ ರೀತಿ ವರ್ತನೆ ಮಾಡೋಂಥದ್ದು ಪೊಲೀಸ್ ಠಾಣೆಗೂ ಸಹ ಕಂಪ್ಲೇಂಟ್ ಕೊಡ್ಬೋದು. ಇವ್ರ ಕೆಲಸಕ್ಕೆ ಇದು ಕುತ್ತು ಸರ್. ಸಾಲ ವಸೂಲಾತಿ ಏಜೆಂಟ್ ನಿಮ್ಮ ಮನೆಗೆ ಬಂದರೆ ಅಥವಾ ಕಚೇರಿಗೆ ಬಂದರೆ ಇಂಥ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಈ ಸಾಲ ವಸೂಲಾತಿ ಏಜೆಂಟನ್ನು ಪದ ಏನೈತೆ ಅದು ಎಲ್ಲೂ ಕಾನೂನಲ್ಲಿ ಅಧಿಕೃತವಾಗಿ ಇಲ್ಲ. ಇವರು ಬ್ಯಾಂಕ್ ಅವರು ಅವ್ರ ವರ್ಕ್ನ ಡೆಲಿಗೇಟ್ ಮಾಡೋದಕ್ಕೆ RBI ಗೈಡ್ಲೈನ್ಸ್ ರೂಲ್ಸ್ನ ಫಾಲೋ ಮಾಡ್ಕೊಂಡು ಒಂದು ಕಾಂಟ್ರಾಕ್ಟ್ ಕೊಡೋ ಅಂಥದ್ದು. ಆ ಏಜೆಂಟ್ನವರು ಬ್ಯಾಂಕ್ ಎಂಪ್ಲಾಯೀಸ್ ಆಗಬೇಕು ಅಂತೇನೆ ಏನಿರಲ್ಲ, ಅವ್ರು ಔಟ್ಸೋರ್ಸ್ ಎಂಪ್ಲಾಯೀಸ್ ಆಗ್ಬೋದು. ಇವ್ರುಗಳು ಸರ್ ಇವ್ರಿಗೆ ಸರ್ಟನ್ ಲಿಮಿಟೇಷನ್ಸ್ಗಳಿರ್ತದೆ. ಇವರು ಇಂತಿಷ್ಟು ಸಮಯದಲ್ಲೇ ಬರಬೇಕು, ಹಿಂಗೆ ವರ್ತಿಸ್ಬೇಕು, ಇದೇ ರೀತಿ ಕೆಲಸನ ಮಾಡಬೇಕು ಅನ್ನೋದು ಗೈಡ್ಲೈನ್ಸ್ ಇರ್ತದೆ. RBI ರೂಲ್ಸ್ ಗೈಡ್ಲೈನ್ಸ್ ಏನು ಫ್ರೇಮ್ ಮಾಡಿದೆ ಅಂತ ಅಂದರೆ ಅವ್ರಿಗೆ ಟೈಮಿಂಗ್ಸ್ ಫಿಕ್ಸ್ ಮಾಡಿರೋಂಥದ್ದು. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ವಿತ್ ಪ್ರಯರ್ ಇಂಟಿಮೇಷನ್ ಯಾರು ಸಾಲ ತಗೊಂಡಿರ್ತಾರೆ, ಡಿಫಾಲ್ಟರ್ ಆಗಿರ್ತಾರೆ, ಅವ್ರಿಗೆ ನಾವು ನಿಮ್ಮ ಮನೆಗೆ ಬರ್ತಿದ್ದೀವಿ, ನಿಮ್ಮ ಸ್ಥಳಕ್ಕೆ ಬರ್ತಿದ್ದೀವಿ ಅಂತೇಳಿ ಪ್ರಯರ್ ಇಂಟಿಮೇಷನ್ನ ಕೊಟ್ಟು ಅವ್ರಿಗೆ ನಿಮ್ಮ ಸಾಲ ಇಷ್ಟ ಐತೆ, ಬಡ್ಡಿ ಇಷ್ಟ ಐತೆ, ಇದನ್ನು ಕಟ್ಟಬೇಕು, ನೀವು ಕಟ್ಟದೇ ಇದ್ರೆ ನೀವು ಸೆಕ್ಯೂರ್ಡ್ ಲೋನ್ ತಗೊಂಡಿದ್ದೀರಾ, ಅನ್ಸೆಕ್ಯೂರ್ಡ್ ಲೋನ್ ತಗೊಂಡಿದ್ದೀರಾ, ಇದ್ರ ಕಾನ್ಸಿಕ್ವೆನ್ಸಸ್ ಹಿಂಗೆ ಆಯ್ತದೆ ಅಂತೇಳಿ ಮನವರಿಕೆ ಮಾಡಿಕೊಡ್ಬೇಕೆ ಹೊರತು ನೀವು ಹಣನೇ ಕೊಡಬೇಕು ಅಂತೇಳಿ ದಬ್ಬಾಳಿಕೆ ಮಾಡೋದಕ್ಕೆ ಬರೋದಿಲ್ಲ. ಇನ್ನೊಂದು ಅವರು ಸೌಜನ್ಯದಿಂದ ವರ್ತಿಸ್ಬೇಕು. ಒಮ್ಮೆ ಅವ್ರೇನಾದ್ರೂ ಸಾಲ ಯಾರು ಪಡ್ಕೊಂಡಿರ್ತಾರೆ ಅವ್ರು ಡಿಫಾಲ್ಟರ್ ಆಗಿರೋರು ಅವ್ರು ಕೊಡೋಕ್ಕಾಗೋದಿಲ್ಲ ಅಂತ ಅಂದರೆ ಅದಕ್ಕೆ ಅವರು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಬೇಕು, ನ್ಯಾಯಾಲಯಕ್ಕೆ ಹಾಕಬೇಕು. ನ್ಯಾಯಾಲಯದಲ್ಲಿ ಕೋರ್ಟ್ ಮೆರಿಟ್ಸ್ ಮೇಲೆ ಏನು ಡಿಸೈಡ್ ಮಾಡ್ತದೋ ಅದರಂತೆ ಇವರು ಡಿಫಾಲ್ಟರ್ಗಳು ನಡ್ಕೊಳ್ಬೇಕಾಗಿರೋಂಥದ್ದು. ಇವರು ಮನೆ ಮುಂದೆ ಬರೋಂಥದ್ದು ಸಾಲ ಕೊಡ್ಬೇಕಂತೇಳಿ ಗುಂಡಾ ರೀತಿ ವರ್ತನೆ ಮಾಡೋಂಥದ್ದು, ಇವ್ರ ರಿಲೇಷನ್ಗಳಿಗೆಲ್ಲ ಮನೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ಮಾನ ಮರ್ಯಾದೆ ಕಳಿಯುವಂಥದ್ದು ಈ ರೀತಿ ಯಾವುದೂ ಸಹ ಇಲ್ಲ. ಈ ರೀತಿ ಮಾಡ್ತು ಅಂತ ಅಂದರೆ RBI ಗೈಡ್ಲೈನ್ಸ್ ರೂಲ್ಸ್ ವೈಲೇಷನ್ ಆಗಿರೋದ್ರಿಂದ ಬ್ಯಾಂಕ್ ಅವ್ರನ್ನೂ ಸಹ ಪಾರ್ಟಿ ಮಾಡಿ ನಾವು ವಿಜಿಲೆನ್ಸ್ ಕಂಪ್ಲೇಂಟ್ ಕೊಡೋದ್ರ ಜೊತೆಗೆ ಪೊಲೀಸ್ ಠಾಣೆಗೂ ಸಹ ಕಂಪ್ಲೇಂಟ್ ಕೊಡ್ಬೋದು. ಇವ್ರ ಕೆಲಸಕ್ಕೆ ಇದು ಕುತ್ತು ಸರ್. ಸರ್ ಏನು ಈ ಸಾಲ ರಿಕವರಿ ಏಜೆಂಟ್ಗಳು ಯಾವ ಕಾರಣಕ್ಕೋಸ್ಕರ ಈ ರೀತಿ ದಬ್ಬಾಳಿಕೆ ಮಾಡ್ತಾರಂತ ಅಂದರೆ ಇವರು ಇಷ್ಟು ಸಾಲನ ರಿಕವರಿ ಮಾಡಿದ್ರೆ ನಿಮ್ಗೆ ಇಷ್ಟು ಇನ್ಸೆಂಟಿವ್ ಕೊಡ್ತೀವಿ, ಇಷ್ಟು ಕಮಿಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಸರ್. ಅದು ನಿಮಗೆ ಅದು NPA ಆಗೋಗಿರ್ತದೆ ಸರ್. ಆಮೇಲಿಂದ ಅದೇನು ರಿಸರ್ವ್ ಫಾರ್ ಬ್ಯಾಡ್ ಡೆಟರ್ ಫಂಡ್ಗೆ ಹೋಗಿ ಸೇರ್ಕೊಂಡಿರ್ತದೆ. ಆದ್ರೂ ಸಹ ತುಂಬ ದಿವಸದಿಂದ ಪೆಂಡಿಂಗ್ ಐತೆ, ನೀವು ನಮಗೆ ಇಷ್ಟು ಲಕ್ಷನ ವಸೂಲಿ ಮಾಡಿಕೊಡಿ, ನಾವು ಇಷ್ಟು ಹಣನ ನಿಮಗೆ ಕೊಡ್ತೀವಿ ಅಂತೇಳಿ ರಿಕವರಿ ಏಜೆಂಟ್ಗಳಿಗೆ ಆಸೆ ತೋರಿಸಿರ್ತಾರೆ. ಕೆಲವು ಬ್ಯಾಂಕರ್ಗಳು, ಎಲ್ಲ ಬ್ಯಾಂಕರ್ಗಳು ಅಂತ ಹೇಳಲ್ಲ, ಈ ಕಮಿಷನ್ ಆಸೆಗೋಸ್ಕರ ಇವರು ಬಡವರುಗಳು ಯಾರು ದೀನ ದಲಿತರು ಸಾಲ ತಗೊಂಡು ಮರುಪಾವತಿ ಮಾಡೋಕ್ಕೆ ಆಗದೇನೆ ಪರದಾಡ್ತಿರ್ತಾರೋ ಅಂಥವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿರೋಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೋಸ್ಕರ ಆರ್ಡಿನೆನ್ಸ್ ಪಾಸ್ ಮಾಡಿದೆ ನಮ್ಮ ಸ್ಟೇಟ್ ಗೌರ್ಮೆಂಟು ಸಹ. ಅದು ಮುಂದಿನ ದಿನಗಳಲ್ಲಿ ಕಾನೂನು ಆಯ್ತದೆ, ಆ ಕಾನೂನಿಗೆ ಸೂಕ್ತವಾದ ಕ್ರಮ ಆಯ್ತದೆ ಮೇಡಮ್. ಏನು ಕಾಂಟ್ರಾಕ್ಟ್ ಇರ್ತದೆ, ಈಗ ನಾನು ಸಾಲ ತಗೊಳ್ಬೇಕಾದ್ರೆ ಅನ್ಸೆಕ್ಯೂರ್ಡ್ ಲೋನು, ಸೆಕ್ಯೂರ್ಡ್ ಲೋನ್ ಅಂತ 2 ಥರ ಇರ್ತದೆ. ಈಗ ಅನ್ಸೆಕ್ಯೂರ್ಡ್ ಲೋನ್ ಅಂತ ಅಂದರೆ ನನ್ನ ಪರ್ಸನಲ್ ಕೆಪಾಸಿಟಿ ಮೇಲೆ ನಾನು ಏನು ಕೆಲಸ ಮಾಡ್ತಿದ್ದೀನೋ ನನ್ನ ಯೋಗ್ಯತೆ ನೋಡ್ಬಿಟ್ಟು ಕೊಡೋ ಅಂಥದ್ದು. ಸೆಕ್ಯೂರ್ಡ್ ಲೋನ್ ಅಂತ ಅಂದರೆ ನಾನು ಮಾರ್ಟ್ಗೇಜ್ ಮಾಡಿರ್ತೀನಿ, ನನ್ನ ಪ್ರಾಪರ್ಟಿ ಚಿನ್ನ ಏನು ಇದೆಯೋ ಅದನ್ನು ನಾನು ಮಾರ್ಟ್ಗೇಜ್ ಮಾಡಿರ್ತೀನಿ. ಈ ಒಂದು ಪಕ್ಷ ನಾನು ಸೆಕ್ಯೂರ್ಡ್ ಲೋನ್ ತಗೊಂಡು ನಾನು ಸಾಲ ಮರುಪಾವತಿ ಮಾಡದೇ ಇದ್ದರೆ ನಾನೇನು ಅಡಮಾನ ಮಾಡಿರ್ತೀನಿ ಅಂಥ ಪ್ರಾಪರ್ಟಿಗಳ ಮೇಲೆ ಅವರು ಲೀಗಲ್ ಆ್ಯಕ್ಷನ್ ತಗೊಳ್ತಾರೆ. ಒಂದು ಪಕ್ಷ ಅನ್ಸೆಕ್ಯೂರ್ಡ್ ಲೋನ್ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ನಾನು ಜಾಸ್ತಿ ಕೊಡ್ತಾ ಇರ್ತೀನಿ. ಆ ಕಾಂಟ್ರಾಕ್ಟಲ್ಲೇ ಇರ್ತದೆ, ನಾನು ಒಂದು ಪಕ್ಷ ಕಟ್ಟದೇ ಇದ್ದರೆ ನನ್ನ ಸಾಲದ ಮೇಲೋ ನನ್ನ ಇತರೆ ಆಸ್ತಿಗಳ ಮೇಲೋ ಮತ್ತೊಂದು ಮಗದೊಂದು ಇವ್ರು ಈ ರೀತಿ ಕ್ರಮ ತಗೊಳ್ಬೋದು ಮೇಡಮ್. ಅದು ಬಿಟ್ಬಿಟ್ಟು ಮನೆ ಮುಂದೆ ಬರೋಂಥದ್ದು, ಗಲಾಟೆ ಮಾಡೋಂಥದ್ದು, ಅಕ್ಕಪಕ್ಕದವ್ರ ಮುಂದೆ ನಮ್ಗೆ ಅವಮಾನ ಮಾಡೋಂಥದ್ದು ಈ ರೀತಿ ಎಲ್ಲ ಏನೂ ನಡೆಯೋದಿಲ್ಲ. ಆ ರೀತಿ ಯಾವುದು ಕಾನೂನು ಇಲ್ಲ. ಅವ್ರು ಕೋರ್ಟ್ಗೆ ಹಾಕಬೇಕು, ಕೋರ್ಟ್ಗೆ ಏನು ಡಿಸೈಡ್ ಆಯ್ತದೋ ಅಲ್ಲಿ ಮೆರಿಟ್ಸ್ ಮೇಲೆ ಅಲ್ಲಿ ಎವಿಡೆನ್ಸ್ ನಡೀತದೆ, ಆರ್ಗ್ಯುಮೆಂಟ್ ನಡೀತದೆ, ಯಾರು ಸರಿ ಯಾರು ತಪ್ಪು, ಏನು ಇವ್ರು ಹಿಡನ್ ಚಾರ್ಜಸ್ಗಳು ಹಾಕಿರ್ತಾರೋ ಅದನ್ನು ಡಿಟೆಕ್ಟ್ ಮಾಡಿಬಿಟ್ಟು ನ್ಯಾಯಾಲಯ ಆದೇಶ ಮಾಡ್ತದೆ. ನ್ಯಾಯಾಲಯದ ಆದೇಶದಂತೆ ಡಿಫಾಲ್ಟರ್ ನಡ್ಕೊಳ್ತಾನೆ, ಬ್ಯಾಂಕ್ ಅವರು ಸಹ ನಡ್ಕೊಳ್ಬೇಕು. ಈ ರೀತಿ ಮನೆ ಮುಂದೆ ಬಂದು ದೌರ್ಜನ್ಯ ಮಾಡೋದು ಯಾವುದೇ ಬುಕ್ಗಳಲ್ಲಾರು ಆಗಲಿ ಲಾ ಬುಕ್ಗಳಲ್ಲಿ ಇಲ್ಲ ಮೇಡಮ್. ಲೋನ್ ಅವ್ರು
ಬಾರೋ ಮಾಡಿರ್ತಾರೆ ಅಂತ ಅಂದರೆ ಲೀಗಲ್ ಏಡ್ಸ್ಗಳ ಮೇಲೆ ಬ್ಯಾಂಕರ್ ಕೆಲವು ಸಂದರ್ಭದಲ್ಲಿ ಮಾತ್ರನೇ ಅವ್ರಿಗೆ ಪ್ರೆಷರ್ ಹಾಕಕ್ಕೆ ಸಾಧ್ಯ. ಯಾವ ರೀತಿ ಅಂತ ಅಂದರೆ ಈಗ ಅವ್ರ ಎಂಪ್ಲಾಯಿಗಳಾಗಿರ್ತಾರೆ, ಅವ್ರದ್ದು ಡೆತ್ ಬೆನಿಫಿಟ್ ಆಗಲಿ, ಇನ್ನೊಂದು ರಿಟೈರ್ಮೆಂಟ್ ಬೆನಿಫಿಟ್, XYZ ಬೆನಿಫಿಟ್ಗಳೆಲ್ಲ ಸರ್ಕಾರದಿಂದನೋ ಮತ್ತು ಅವ್ರ ಎಂಪ್ಲಾಯರಿಂದನೋ ಮನೆಯವ್ರು ಪಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಬಾರೋವರ ಹಣ ನಿಮ್ಮ ಹತ್ರ ಐತೆ, ಬಾರೋವರ ಹಣ ಏನು ಡಿಫಾಲ್ಟ್ ಅಮೌಂಟ್ ಇತ್ತು ಅದನ್ನು ನಮಗೆ ರೀಪೇ ಮಾಡಿ ಅಂತೇಳಿ ಎಲ್ಲರ ಮೇಲೆ ಹೋಗ್ಬೋದು ಹೊರತು ಎಲ್ಲ ಸಂದರ್ಭದಲ್ಲೂ ಹೋಗೋಕ್ಕಾಗಲ್ಲ ಮೇಡಮ್. ಅವರು ಸ್ವಂತ ಪರ್ಸನಲ್ ಕೆಪಾಸಿಟಿ ಮೇಲೆ ಲೋನ್ ತಗೊಂಡಿರ್ತಾರೆ, ಅವ್ರದ್ದು ಯಾವುದೋ ಅಸೆಟ್ಸ್ ಇರಲ್ಲ, ಪ್ರಾಪರ್ಟೀಸ್ ಇರಲ್ಲ. ಅಂಥ ಸಂದರ್ಭದಲ್ಲಿ ಇವರು ಲೀಗಲ್ ಏಡ್ಸ್ಗಳ ಮೇಲೆ ಒತ್ತಡ ಹಾಕಕ್ಕೆ ಬರಲ್ಲ. ಆ ರೀತಿ ಯಾವುದೋ ಕಾನೂನು ಇಲ್ಲ ಮೇಡಮ್. ಏನಿವಾಗ ಸಾಲ ಕೊಡ್ಬೇಕಂತ ಅಂದಾಗ ಕೊಡೋಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಅಕ್ಷರದಲ್ಲಿ ಒಂದು 20-30 ಕಂಡೀಷನ್ ಹಾಕ್ಬಿಟ್ಟು ಸಿಗ್ನೇಚರ್ ತಗೊಂಡ್ಬಿಟ್ಟಿರ್ತಾರೆ. ಆಮೇಲಿಂದ ಇವನಿಗೆ ಡಿಫಾಲ್ಟರ್ಗೆ ಗೊತ್ತೇ ಇರಲ್ಲ, ಒಂದಿನ ಡಿಲೇ ಆಗ್ಬಿಡ್ತು ಅಂತ ಅಂದ್ರೂ ಅವನಿಗೆ 4%, 5%, ಒಂದು ತಿಂಗಳು ಇಂಟ್ರೆಸ್ಟ್ನ ಇವರು ಹಾಕೋಂಥದ್ದು. ಆಮೇಲೆ ಪ್ರೋಸೆಸ್ ಚಾರ್ಜ್ ಅಂತ ಅನ್ನೋದು, ಆಮೇಲೆ ಪೊಸೆಷನ್ ಚಾರ್ಜು, ರೀಪೊಸೆಷನ್ ಚಾರ್ಜು, ನೋಟಿಸ್ ಚಾರ್ಜು, ಅದು ಇದು ಅಂತೇಳಿ ಕೆಲವು ಹಿಡನ್ ಚಾರ್ಜಸ್ ಹಾಕ್ಬಿಟ್ಟು ಹಿಂಸೆ ಕೊಡ್ತಿರೋಂಥದ್ದು ಈಗ ನಾವು ಎವ್ರಿ ದಿವಸ ನೋಡ್ತಿರೋ ಅಂಥ ಕಂಪ್ಲೇಂಟ್. ಇಂಥ ಕಂಪ್ಲೇಂಟ್ಗಳಿಗೆ ರೆಮಿಡಿ ಇರೋಂಥದ್ದು ಕನ್ಸ್ಯೂಮರ್ ಕೋರ್ಟು, ಇಲ್ಲ ಅಂದರೆ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಲು, ಇಲ್ಲ ಬ್ಯಾಂಕ್ ವಿಜಿಲಿಯನ್ಸ್ಗಳು. ಯಾರು ಅಗ್ರೀವ್ಡ್ ಆಗಿರ್ತಾರೆ, ಸ್ವಾಮಿ ನಾನು ಈ ರೀತಿ ನಾನು ಪ್ರಾಮಾಣಿಕವಾಗಿ ಹಣ ಪಾವತಿ ಮಾಡಿದ್ರು ನನಗೆ ಸಾಲ ಕೊಡಬೇಕಾದ್ರೆ ಈ ರೀತಿ ಕಂಡೀಷನ್ ಹಾಕಿದ್ರು ಸಹ ಈ ರೀತಿ ವೈಲೇಷನ್ಸ್ ಮಾಡೋರೆ, ಬ್ಯಾಂಕ್ ಅವರು ನಮಗೆ ಹಿಡನ್ ಚಾರ್ಜಸ್ಗಳನ್ನ ಹಾಕಿರೋದ್ರಿಂದ ನನಗೆ ಪರಿಹಾರ ಕೊಡಿ, ನನಗೆ ಲಿಟಿಗೇಷನ್ ಎಕ್ಸ್ಪೆಂಡಿಚರ್ ಕೊಡಿ ಅಂತೇಳಿ ಇವರು ಪರಿಹಾರನ ಪಡ್ಕೊಳ್ಬೋದು ಮೇಡಮ್.